Hi leaders, Namaste, good evening to you all. So welcome to Nilecot Marketing Private Limited. ಸ್ನೇಹಿತರೆ, ಇವತ್ತಿನ ಈ ಒಂದು ವಂಡರ್ಫುಲ್ ಆಪರ್ಚುನಿಟಿಗೆ ಪ್ರತಿಯೊಬ್ಬರು ಕೂಡ ವೆಲ್ಕಮ್ ಮಾಡ್ಕೋತಾ ಇದ್ದೀನಿ. ಸೊ ನಮ್ಮ APJ ಅಬ್ದುಲ್ ಕಲಾಂ ಸರ್ ಹೇಳ್ತಿದ್ದಾರೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಇಸ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಬಿಸ್ನೆಸ್ ಆಫ್ 21st century which must be joined by every young man and woman globally, otherwise you can never get the best of your youth age. ಅಂದ್ರೆ ನಿಮ್ಮ ಯಂಗ್ ಏಜ್ ಅಲ್ಲಿ ಈ ತರ ಒಂದು ಆಪರ್ಚುನಿಟಿನ ನೀವೇನಾದ್ರೂ ಸೆಲೆಕ್ಟ್ ಮಾಡಲಿಲ್ಲ ಅಂತ ಅಂದ್ರೆ ಲೈಫಲ್ಲಿ ಏನಾದ್ರೂ ಒಂದು ಮಿಸ್ ಮಾಡ್ಕೋತಿದ್ದೀರಾ ಅಂತ ಹೇಳ್ತಿದ್ದಾರೆ. ಸೊ ಅದೇ ರೀತಿ ಇವತ್ತು ನೀವು ಕಂಪನಿ ಬಗ್ಗೆ ನೀವು ನೋಡ್ತಾ ಇರ್ಬೋದು, ಆರ್ ಯು ಸರ್ಚ್ ಇನ್ ಎಕ್ಸ್ಟ್ರಾ ಇನ್ಕಮ್, ನೀವು ಏನಾದ್ರೂ ಎಕ್ಸ್ಟ್ರಾ ಇನ್ಕಮ್ಗೆ ಸರ್ಚ್ ಮಾಡ್ತಿದ್ರೆ we proudly introducing a golden opportunity, online Shopee plus MLM is equal to Nile Cart. ಅಂದ್ರೆ ಇವತ್ತು ಆನ್ಲೈನ್ ಶಾಪಿ ಜೊತೆಗೆ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಈ ಒಂದು ಕಂಪನಿ ಸ್ಟಾರ್ಟ್ ಆಗ್ತಾ ಇದೆ. ಆಲ್ರೆಡಿ ಆನ್ಲೈನ್ ಶಾಪಿ ಅಂತ ಬಂದಾಗ ಇವತ್ತು ಆನ್ಲೈನ್ ಅಲ್ಲಿ ತುಂಬಾ ರೀತಿಯಾದಂತಹ ವ್ಯವಹಾರಗಳು ನಡೀತಾ ಇದೆ. ಅದೇ ರೀತಿ ನಮ್ಮ ಒಂದು ಕಂಪನಿಯಲ್ಲೂ ಕೂಡ ಒಂದು ಒಳ್ಳೆ ಅವಕಾಶ ಸಿಗ್ತಾ ಇದೆ. ಸೊ ಜೊತೆಗೆ ಈ ಒಂದು ಕಂಪನಿಯ MD ನೋಡಬಹುದು, ಮ್ಯಾನೇಜಿಂಗ್ ಡೈರೆಕ್ಟರ್ ಮಿಸ್ಟರ್ ವಿಜಯ್ ಮುರುಗನ್ ಸರ್. ಸೊ ಜೊತೆಗೆ ಈ ಒಂದು ಕಂಪನಿ ಸ್ಟಾರ್ಟ್ ಆಗಿದ್ದು 22nd ಸೆಪ್ಟೆಂಬರ್ 2025 ನಲ್ಲಿ. ಈ ಒಂದು ಕಂಪನಿ ಹೊಸೂರಿನಲ್ಲಿದೆ. ಸೊ ನಮ್ಮ ಬೆಂಗಳೂರಿಂದ ಒಂದು 20 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿರುವಂತಹ ಹೊಸೂರಲ್ಲಿ ಒಂದು ಕಂಪನಿ ಸ್ಟಾರ್ಟ್ ಆಗಿದೆ. ಸೊ ಜೊತೆಗೆ ಈ ಒಂದು ಕಂಪನಿ ಒಂದು ದೊಡ್ಡ ಮಟ್ಟದ ವಿಷನ್ ಇಟ್ಕೊಂಡು ಒಂದೊಳ್ಳೆ ಅಪರ್ಚುನಿಟಿ ನಮ್ಗೆಲ್ಲರೂ ಕೂಡ ಕೊಟ್ಟಿದೆ ಸ್ನೇಹಿತರೆ. ಜೊತೆಗೆ ಒಂದೊಳ್ಳೆ ಲೀಗಲ್ ಡಾಕ್ಯುಮೆಂಟ್ಸ್ ಕೂಡ ಇಟ್ಕೊಂಡಿದೆ. ಎಲ್ಲಾ ರೀತಿಯಾದಂತಹ ಲೀಗಲ್ ಡಾಕ್ಯುಮೆಂಟ್ಸ್ ನೀವು ನೋಡಬಹುದು. ಸೊ ಈ ಒಂದು ಕಂಪನಿಯಲ್ಲಿ ಸುಮಾರು ರೀತಿಯಾದಂತಹ ಆನ್ಲೈನ್ ಶಾಪಿಂಗ್ ಪ್ರಾಡಕ್ಟ್ಗಳಾಗಿರ್ಬೋದು, ವೆಲ್ನೆಸ್ ಸಂಬಂಧಪಟ್ಟಂತೆ ಪ್ರಾಡಕ್ಟ್ಗಳಾಗಿರ್ಬೋದು, ಎಲ್ಲಾ ರೀತಿಯಾದಂತಹ ಪ್ರಾಡಕ್ಟ್ಗಳು ಇವತ್ತು ಅವೈಲಬಲ್ ಇದೆ. ಜೊತೆಗೆ ಬರುವಂತಹ ದಿನಗಳಲ್ಲಿ ತುಂಬಾ ಪ್ರಾಡಕ್ಟ್ಗಳು ಬರ್ತಾ ಇದೆ. ಸೊ ಜೊತೆ ಈ ಒಂದು ಕಂಪನಿಯಲ್ಲಿ ನೀವು ಯಾವುದೇ ಒಂದು ರೀಚಾರ್ಜ್ ನ ಮಾಡಿದ್ರು ಕೂಡ ಎವ್ರಿ ಟೈಮ್ ನಿಮಗೆ 2% ಕ್ಯಾಶ್ ಬ್ಯಾಕ್ ಸಿಗ್ತಾ ಇರುತ್ತೆ. ಯಾವ ರೀತಿ ಅಂತಂದ್ರೆ ಎಕ್ಸಾಂಪಲ್, ಈಗ 1000 ರೂಪೀಸ್ ನೀವು ರೀಚಾರ್ಜ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ, 2% ಇದರಿಂದನೇ ಕ್ಲೈಮ್ ಆಗುತ್ತೆ. ಸೊ ಇನ್ನ 98% ನೀವು ಪೇ ಮಾಡ್ತೀರಾ. ಎಕ್ಸಾಂಪಲ್ 980 ರೂಪಾಯಿ ನೀವು ಪೇ ಮಾಡ್ತೀರಾ, 20 ರೂಪಾಯಿ ನಿಮ್ಮ ರಿಡೀಮ್ ವ್ಯಾಲೆಟ್ ಇಂದ ಮೈನಸ್ ಆಗುತ್ತೆ. ಸೊ ದೆನ್ ಈ ಒಂದು ಬಿಸ್ನೆಸ್ ನೀವು ಸ್ಟಾರ್ಟ್ ಮಾಡಬೇಕು ಅಂದ್ರೆ ಕೇವಲ ಒಂದು ಸಲ 1000 ರೂಪಾಯಿ ಪೇ ಮಾಡೋ ಮುಖಾಂತರ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತೀರಾ. ಅದಕ್ಕೆ ಒಂದು ಶಾಪಿಂಗ್ ರಿಡೀಮ್ ಪಾಯಿಂಟ್ಸ್ ಅಂತ ಸಿಗುತ್ತೆ. ಅದನ್ನ ಯೂಸ್ ಮಾಡ್ಕೊಂಡು ನೀವೇನಾದ್ರು ಶಾಪಿಂಗ್ ಮಾಡಬಹುದು. ಅದರಲ್ಲಿ ಸಮ್ ಡಿಸ್ಕೌಂಟ್ ಅಪ್ಲೈ ಆಗುತ್ತೆ. ಜೊತೆಗೆ ನಿಮಗೆ ರೀಚಾರ್ಜ್ ರಿಡೀಮ್ ಪಾಯಿಂಟ್ಸ್ ಸಿಗುತ್ತೆ. ನಾನು ಅವಾಗಲೇ ಹೇಳಿದೆ, ಎವ್ರಿ ಟೈಮ್ ನಿಮಗೆ 2% ಕ್ಯಾಶ್ ಬ್ಯಾಕ್ ಸಿಗ್ತಾ ಇರುತ್ತೆ ಅಂತ. ಸೊ ಈ ಒಂದು ನಿಮಗೆ ರೀಚಾರ್ಜ್ ರಿಡೀಮ್ ಪಾಯಿಂಟ್ಸ್ ಏನ್ ಸಿಕ್ಕಿರುತ್ತೆ ಅದರಿಂದ ನಿಮಗೆ 2% ಎವ್ರಿ ಟೈಮ್ ಕ್ಲೈಮ್ ಆಗ್ತಾ ಇರುತ್ತೆ. ಇನ್ನು ರಿಮೈನಿಂಗ್ ನೀವು ಪೇ ಮಾಡಬೇಕಾಗುತ್ತೆ. ಸೊ ಅಂದ್ರೆ ಒಂದು ಚಿಕ್ಕ ಅಮೌಂಟ್ಗೆ ನಿಮಗೆ ಪ್ರಾಡಕ್ಟ್ ಕೂಡ ಸಿಗ್ತಾ ಇದೆ. 1000 ರೂಪೀಸ್ಗೆ ವ್ಯಾಲ್ಯೂಯಬಲ್ ಪ್ರಾಡಕ್ಟ್ ಕೂಡ ನಿಮ್ಮ ಮನೆ ಅಡ್ರೆಸ್ಗೆ ಬರ್ತಾ ಇದೆ. ಸೊ ಇಲ್ಲ ಸೆಕೆಂಡ್ ಆಪ್ಷನ್ ಪ್ರಾಡಕ್ಟ್ ಅಡ್ವಾನ್ಸ್, ಅಂದ್ರೆ ಕೇವಲ 750 ರೂಪಾಯಿಂದ ನೀವು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬಹುದು. ಸೊ ಲೇಟರ್ ಬೇಕಿದ್ರೆ ನೀವು ರಿಮೈನಿಂಗ್ 250 ರೂಪೀಸ್ ನ ಆಡ್ ಮಾಡ್ಕೊಂಡು ಪ್ರಾಡಕ್ಟ್ ನ ಆರ್ಡರ್ ಮಾಡ್ಕೋಬಹುದು. ಸೊ ಅದಾದ್ಮೇಲೆ ನಿಮಗೆ ಅದಕ್ಕೆ ಶಾಪಿಂಗ್ ಪಾಯಿಂಟ್ಸ್ ಆಗಿರ್ಬೋದು, ರೀಚಾರ್ಜ್ ರಿಡೀಮ್ ಪಾಯಿಂಟ್ಸ್ ಆಗಿರ್ಬೋದು, ಎಲ್ಲದೂ ಕೂಡ ನಿಮಗೆ ಬೆನಿಫಿಟ್ ಅನ್ನೋದು ಸಿಗ್ತಾ ಇದೆ ಸ್ನೇಹಿತರೆ. ಸೊ ಹಾಗಿದ್ರೆ ಇದರಲ್ಲಿ ಯಾವ ರೀತಿ ಅರ್ನಿಂಗ್ಸ್ ನ ನೀವು ಮಾಡಬಹುದು ಅಂದ್ರೆ, ಫಸ್ಟ್ ಇನ್ಕಮ್ ಬಂದು ಲೈವ್ ಟೀಮ್ ಬೋನಸ್. ಇದನ್ನ ನಾವು ಸಿಂಪಲ್ ಆಗಿ ಬೈನರಿ ಇನ್ಕಮ್ ಅಂತ ಕರಿತೀವಿ. ಸೊ ಇದರಲ್ಲಿ 2:1 ಆರ್ 1:2 ಫಸ್ಟ್ ಪೇರ್ ಆದಾಗ ನಿಮಗೆ ಮ್ಯಾಚಿಂಗ್ ಅನ್ನೋದು ಬರುತ್ತೆ. ಸೊ ಇದರಲ್ಲಿ ನೀವು ನೋಡ್ತಾ ಇರಬಹುದು ಸ್ನೇಹಿತರೆ, ಲೆಫ್ಟ್ ಆನ್ ರೈಟ್ ಆನ್ 2 ಡೈರೆಕ್ಟ್ ಸ್ಪಾನ್ಸರ್ ನೀವು ಕಂಪಲ್ಸರಿ ಮಾಡಲೇಬೇಕಾಗ್ತದೆ. ಸೊ ಅವಾಗ ಮಾತ್ರ ನೀವು ಇನ್ಕಮ್ ಗೆ ಎಲಿಜಿಬಲ್ ಆಗ್ತೀರಾ. ಸೊ ಎಕ್ಸಾಂಪಲ್ ನೋಡಿ, ನಿಮ್ಮ ಲೆಫ್ಟ್ ಅಲ್ಲಿ ಎ, ರೈಟ್ ಅಲ್ಲಿ ಬಿ, ಯಾರಾದ್ರೂ ಇಬ್ರು ವ್ಯಕ್ತಿಗಳಿಗೆ ನೀವು ಅವಕಾಶ ಕೊಡ್ತು ಅಂತ ಅಂದ್ರೆ ನಿಮಗೆ ಒಂದು ಪೇರ್ ಅಂತ ಮ್ಯಾಚ್ ಆಗಿ 200 ರೂಪಾಯಿ ಬರುತ್ತೆ. ಆದ್ರೆ ಒಂದು ಸ್ಮಾಲ್ ಕಂಡೀಷನ್, ಸಿ ಅನ್ನೋ ಒಬ್ಬ ವ್ಯಕ್ತಿನೂ ಕೂಡ ನಿಮ್ ಕಡೆಯಿಂದನಾರು ಬರ್ಬೋದು, ಎ ಕಡೆಯಿಂದನಾರು ಬರ್ಬೋದು, ಅಥವಾ ಬಿ ಕಡೆಯಿಂದನಾರು ಬರ್ಬೋದು. ಸೊ ಒಂದು ಪೇರ್ ಮ್ಯಾಚ್ ಆದ್ರೆ ನಿಮಗೆ 200 ರೂಪಾಯಿ ಇನ್ಕಮ್ ಬರುತ್ತೆ. ಅದೇ ರೀತಿ ಲೆಫ್ಟ್ ಆನ್ ರೈಟ್ ಆನ್, ಲೆಫ್ಟ್ ಆನ್ ರೈಟ್ ಆನ್, ಈ ತರ ಒಂದು ಗಂಟೆಗೆ ನೀವು 1000 ರೂಪಾಯಿ ದುಡಿಲಿಕ್ಕೆ ಅವಕಾಶ ಇದೆ. ಅಂದ್ರೆ 5 ಪೇರ್ ಮಾಡಬಹುದು ಒಂದು ಗಂಟೆಗೆ. ನೀವು ಒಂದು ಗಂಟೆಗೆ 1000 ಅಂತ ಅಂದ್ರೆ ದಿನಕ್ಕೆ 24 ಗಂಟೆ ಇದೆ, 24,000 ರೂಪಾಯಿ ಒಂದು ಸಿಂಗಲ್ ಐಡಿ. ನೀವು ಜಸ್ಟ್ ಒಂದು 750 ಆರ್ 1000 ರೂಪೀಸ್ ಪೇ ಮಾಡಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ, ಅದರಲ್ಲಿ ನೀವು ದಿನಕ್ಕೆ 24,000 ರೂಪಾಯಿ ದುಡಿಬಹುದು ಸ್ನೇಹಿತರೆ. ಇಲ್ಲ ಸರ್ ನಾನು 3 ಐಡಿ ತಗೋತೀನಿ ಅಂತ ಅಂದ್ರೂ ಕೂಡ ಅವಕಾಶ ಇದೆ. ನೋಡಿ, ಒಂದ್ ಐಡಿಗೆ ನೀವು ಯಾವ ರೀತಿ 24,000 ರೂಪಾಯಿ ದಿನಕ್ಕೆ ದುಡಿಬಹುದು, 3 ಐಡಿಯಿಂದ ನೀವು ಬೇಕಾದ್ರೆ 72,000 ರೂಪಾಯಿ ದಿನಕ್ಕೆ ದುಡಿಬಹುದು. ಸೊ ತಿಂಗಳಿಗೆ ಎಷ್ಟಾಗುತ್ತೆ ಜಸ್ಟ್ ನೀವು ಕ್ಯಾಲ್ಕುಲೇಟ್ ಮಾಡಿ ಸ್ನೇಹಿತರೆ. ಸೊ ಹಾಗಿರೋ ಒಂದು ಮ್ಯಾಜಿಕಲ್ ಇನ್ಕಮ್, ಈಗ ಒಂದ್ ಐಡಿ ತಗೊಂಡಿರೋರ್ಗೆ ಯಾವ ರೀತಿ ಅಥವಾ 3 ಐಡಿ ತಗೊಂಡಿರೋರ್ಗೆ ಯಾವ ರೀತಿ ವ್ಯತ್ಯಾಸ ನೀವು ನೋಡಬಹುದು ಇಲ್ಲಿ. ಸೊ ಲೆಫ್ಟ್ ಅಲ್ಲಿ ನೀವು ನೋಡ್ತಾ ಇರ್ಬೋದು, ಒಂದ್ ಐಡಿ ತಗೊಂಡು ಲೆಫ್ಟ್ ಅಲ್ಲಿ 10 ಐಡಿ, ರೈಟ್ ಅಲ್ಲಿ 10 ಐಡಿ ಮಾಡ್ತೀನಿ ಅಂತ ಅನ್ಕೊಳ್ಳಿ, ನಿಮ್ಗೆ 2,000 ರೂಪಾಯಿ ಇನ್ಕಮ್ ಬರುತ್ತೆ. ಅಂದ್ರೆ 10 ಪೇರ್ ಮ್ಯಾಚ್ ಆಗಿ. ಅದೇ ನೀವು 3 ಐಡಿ ತಗೊಂಡಿತ್ತು ಅಂದ್ರೆ ಆ ಒಂದು 10 ಐಡಿನ ಸ್ಪ್ಲಿಟ್ ಮಾಡ್ತೀರಾ. ನಿಮ್ಮ ಲೆಫ್ಟ್ ಐಡಿ ನಿಮ್ದೇ ಆಗಿರುತ್ತೆ, ರೈಟ್ ಐಡಿ ನಿಮ್ದೇ ಆಗಿರುತ್ತೆ. ಲೆಫ್ಟ್ ಐಡಿ ಕೆಳಗಡೆ 5 ಜನ ಮಾಡ್ತೀರಾ, 1,000 ರೂಪಾಯಿ ಅದಕ್ಕೂ ಇನ್ಕಮ್ ಬರುತ್ತೆ. ಸೊ ರೈಟ್ ಐಡಿಗೆ 5 ಜನ ಮಾಡ್ತೀರಾ, ಅದಕ್ಕೂ ಕೂಡ 1,000 ಇನ್ಕಮ್ ಬರುತ್ತೆ. ನಿಮ್ಮ ಟಾಪ್ ಐಡಿಗೆ ಆಸ್ ಇಟ್ ಈಸ್ 2,000 ರೂಪಾಯಿ ಇನ್ಕಮ್ ಬರುತ್ತೆ. ಸೊ ಟೋಟಲ್ ಆಗಿ ಎಷ್ಟಾಯ್ತು, ಒಂದ್ ಐಡಿಯಿಂದ 2,000, ಇನ್ನೊಂದು ಐಡಿಯಿಂದ 1,000, ಇನ್ನೊಂದು ಐಡಿಯಿಂದ 1,000, ಟೋಟಲ್ 4,000 ರೂಪಾಯಿ ಇನ್ಕಮ್ ಜಸ್ಟ್
ಜಸ್ಟ್ 3 ಐಡಿ ತಗೊಂಡು 10 ಜನ ನೀವು ರೆಫರ್ ಮಾಡಿದ್ರೆ ಇಷ್ಟು ಇನ್ಕಮ್ ಬರುತ್ತೆ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ನಮ್ಮೆಲ್ಲರ ಸಜೆಷನ್ ಏನಪ್ಪಾ ಅಂದ್ರೆ, ಒಂದಿನ ಲೇಟ್ ಆದ್ರೂ ಪರವಾಗಿಲ್ಲ, ಮಾಡದೇ ಮಾಡ್ತೀರಾ ಪರ್ಫೆಕ್ಟ್ ಆಗಿ ಮಾಡಿ, 3 ಐಡಿ ತಗೊಂಡು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿ. ಸೊ ಇದು ಒಂದು ಟೈಪ್ ಆಫ್ ಇನ್ಕಮ್. ನೆಕ್ಸ್ಟ್ ಟೈಪ್ ಇನ್ಕಮ್ ಬಂದು ಲೆವೆಲ್ ಸ್ಟಾರ್ ಅಪ್ಗ್ರೇಡ್ ಬೋನಸ್ ಅಂತ ಕರಿತೀವಿ. ಸೊ ಇದರಲ್ಲಿ ನೀವು ಅಪ್ಗ್ರೇಡ್ ಮಾಡ್ಕೊಳ್ಳೇಬೇಕು ಅಂತ ಏನಿಲ್ಲ. ಇನ್ ಕೇಸ್ ನೀವು ಈ ಒಂದು ಇನ್ಕಮ್ ತಗೋಬೇಕು, ಪರ್ಟಿಕ್ಯುಲರ್ ಆಗಿ ಈ ಒಂದು ಇನ್ಕಮ್ ನ ನೀವು ತಗೋಬೇಕು ಅಂದ್ರೆ ನೀವು ಅಪ್ಗ್ರೇಡ್ ಮಾಡ್ಕೋಬೇಕಾಗ್ತದೆ. ಸೊ ಫಸ್ಟ್ ಅಪ್ಗ್ರೇಡ್ ಬಂದು 500 ರೂಪಾಯಿ ನೀವು ಅಪ್ಗ್ರೇಡ್ ಮಾಡ್ಕೋತೀರಾ, ಅದನ್ನ ಫಸ್ಟ್ ಸ್ಟಾರ್ ಅಂತ ಕರಿತೀವಿ. ಅದರಲ್ಲಿ ಎಷ್ಟು ಜನ ಬೇಕಾದ್ರೂ ನೀವು ಡೈರೆಕ್ಟ್ ಮಾಡಿಡ್ತೀರಾ. ಅದರಲ್ಲಿ ಯಾರೇ ಫಸ್ಟ್ ಲೆವೆಲ್ ನ ಅಪ್ಗ್ರೇಡ್ ಮಾಡ್ಕೊಂಡ್ರು ಕೂಡ ಪ್ರತಿಯೊಬ್ಬರಿಂದ ನಿಮ್ಗೆ 500 ರೂಪಾಯಿ ಬರುತ್ತೆ. ಆತರ ಎಕ್ಸಾಂಪಲ್ ಈಗ ನೀವು ಒಂದು 2 ಮೆಂಬರ್ಸ್ ನೀವು ಡೈರೆಕ್ಟ್ ಮಾಡಿದೀರಾ ಅಂತ ಅನ್ಕೊಳ್ಳಿ. ಸೊ ಜಸ್ಟ್ ಒಂದ್ ಇಬ್ರನ್ನ ಡೈರೆಕ್ಟ್ ಮಾಡಿದೀರಾ, ಅವ್ರು ಏನಾದ್ರು 500 ರೂಪಾಯಿ ಅಪ್ಗ್ರೇಡ್ ಆದ್ರೆ ಅವ್ರಿಗೆ 1000 ರೂಪಾಯಿ ನಿಮ್ಗೆ ಇನ್ಕಮ್ ಬರುತ್ತೆ. ಬಟ್ ಬಿಫೋರ್ ದಟ್ ನೀವು ಕೂಡ ಅಪ್ಗ್ರೇಡ್ ಆಗಿರ್ಬೇಕಾಗುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಸೆಕೆಂಡ್ ಲೆವೆಲ್ ಅಲ್ಲಿ 1000 ರೂಪೀಸ್ ಅಪ್ಗ್ರೇಡ್ ಮಾಡ್ಬೇಕಾಗುತ್ತೆ. ಸೊ ಸೆಕೆಂಡ್ ಲೆವೆಲ್ ಎಕ್ಸಾಂಪಲ್ ಈಗ 4 ಜನ ಇದಾರೆ ಅನ್ಕೊಳ್ಳಿ, 4 ಜನ 500 ರೂಪಾಯಿ ಅಪ್ಗ್ರೇಡ್ ಮಾಡಿದ್ರೆ ಅವ್ರ ಅಪ್ಲೈನ್ಗೆ ಹೋಗುತ್ತೆ. ಅವ್ರೇನಾದ್ರು ಸೆಕೆಂಡ್ ಲೆವೆಲ್ ಅಪ್ಗ್ರೇಡ್ ಮಾಡಿದ್ರೆ ಆ 1000 ನಿಮಗ್ ಬರುತ್ತೆ. ಬಿಫೋರ್ ದಟ್ ನೀವು ಕೂಡ 1000 ರೂಪಾಯಿ ಅಪ್ಗ್ರೇಡ್ ಮಾಡ್ಬೇಕಾಗುತ್ತೆ. ಸೊ ಅದೇ ರೀತಿ 3ನೇ ಲೆವೆಲ್ 4, 5, 6, 7, 8, 9, 10 ಈ ತರ ಟೋಟಲ್ ಆಗಿ 10 ಲೆವೆಲ್ ಇದೆ. ಅದನ್ನ 10 ಸ್ಟಾರ್ ಅಂತಾನು ಕೂಡ ನಾವು ಕನ್ಸಿಡರ್ ಮಾಡ್ತೀವಿ. ಸೊ 10 ಲೆವೆಲ್ ಅಲ್ಲೂ ಕೂಡ ನೀವು ಕರೆಕ್ಟ್ 2x2 ಮ್ಯಾಟ್ರಿಕ್ಸ್ ಅಲ್ಲಿ ವರ್ಕ್ ಆದ್ರೂ ಕೂಡ 92,17,000 ರೂಪಾಯಿ ಇನ್ಕಮ್ ಮಾಡಬಹುದು. ಕರೆಕ್ಟ್ ಆಗಿ ಬರೀ 2x2 ಮ್ಯಾಟ್ರಿಕ್ಸ್ ವರ್ಕ್ ಆದ್ರೂ ಕೂಡ 10 ಲೆವೆಲ್ಗೆ. ಸೊ ಒಂದು ದೊಡ್ಡ ಮಟ್ಟದ ಇನ್ಕಮ್ ನ ನಾವ್ ಇಲ್ಲಿ ನೋಡ್ಬೋದು. ಇದಕ್ಕೆ ಒಂದು ಬೆನಿಫಿಟ್ ನ ಕಂಪನಿ ಕೊಡ್ತಾ ಇದೆ. ನೀವು ಯಾವುದೇ ಲೆವೆಲ್ ನ ಎಷ್ಟೇ ಅಪ್ಗ್ರೇಡ್ ಮಾಡ್ಕೊಳ್ಳಿ, ಅದಕ್ಕೆ ರೀಚಾರ್ಜ್ ರಿಡೀಮ್ ಪಾಯಿಂಟ್ಸ್ ಕೂಡ ಸಿಗುತ್ತೆ. ಎವ್ರಿ ಟೈಮ್ ನಿಮಗೆ 2% ಅದರಿಂದ ಡಿಸ್ಕೌಂಟ್ ಸಿಗ್ತಾ ಇರುತ್ತೆ. ಸೊ ಜೊತೆಗೆ ನಿಮಗೆ ಶಾಪಿಂಗ್ ಪಾಯಿಂಟ್ಸ್ ಕೂಡ ಸಿಗ್ತಾ ಇರುತ್ತೆ. ಸೊ ಒಂದು ಸಣ್ಣ ಕಂಡೀಷನ್ ಏನಪ್ಪಾ ಅಂದ್ರೆ, ನೀವು ಯಾವುದೇ ಲೆವೆಲ್ ನ ಅಪ್ಗ್ರೇಡ್ ಮಾಡ್ಕೋಬೇಕು ಅಂತ ಅಂದ್ರೆ ಆ ಲೆವೆಲ್ ಫಸ್ಟ್ ನೀವು ಅಚೀವ್ ಮಾಡ್ಕೊಂಡಿರ್ಬೇಕು. ಓಕೆ. ಸೊ ಅದಾದ್ಮೇಲೆ ಥರ್ಡ್ ಇನ್ಕಮ್ ಬಂದು ರೀಪರ್ಚೇಸ್ ಪರ್ಸನಲ್ PV ಬೋನಸ್. ಅಂದ್ರೆ ನಮ್ಮ ಕಂಪನಿಯಲ್ಲಿ ಸುಮಾರು ಪ್ರಾಡಕ್ಟ್ಗಳು ಅವೈಲೇಬಲ್ ಇದೆ. ಇ ಕಾಮರ್ಸ್ ಪ್ರಾಡಕ್ಟ್ಗಳು ಇದೆ, ನಮ್ಮ ವೆಲ್ನೆಸ್ ಪ್ರಾಡಕ್ಟ್ಗಳು ಅವೈಲೇಬಲ್ ಇದೆ. ಯಾವುದೇ ಪ್ರಾಡಕ್ಟ್ ನ ತಗೊಂಡ್ರು ಕೂಡ ಅದಕ್ಕೆ PV ಅಂತ ಕಂಪನಿ ಮೆನ್ಷನ್ ಮಾಡಿರುತ್ತೆ. ಸೊ ಎಷ್ಟು PV ಎಷ್ಟು ಪ್ರಾಡಕ್ಟ್ ನ ನೀವು ಪರ್ಚೇಸ್ ಮಾಡ್ತೀರಾ ಅಷ್ಟು PV ನಿಮ್ಗೆ ಇನ್ಕಮ್ ಆಗಿ ಕನ್ವರ್ಟ್ ಆಗುತ್ತೆ. ಎಕ್ಸಾಂಪಲ್ ಈಗ 100 PV ನೀವು ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದ್ರೆ 100 ರೂಪಾಯಿ ನಿಮ್ಗೆ ಇನ್ಕಮ್ ಬರುತ್ತೆ. ಸೊ ಈ ರೀತಿಯಾಗಿ ನೆಕ್ಸ್ಟ್ ರೀಪರ್ಚೇಸ್ ಟೀಮ್ ಬೋನಸ್ ಅಂತ ಇದೆ. ಇದರಲ್ಲಿ ಪವರ್ ಲ್ಯಾಕ್ ಕ್ಯಾರಿ ಫಾರ್ವರ್ಡ್ ಇರುತ್ತೆ. ಒಂದು ದಿನಕ್ಕೆ ಒಂದು ಐಡಿಗೆ 5,000 ರೂಪಾಯಿ ದುಡಿಲಿಕ್ಕೆ ಅವಕಾಶ ಇರುತ್ತೆ. ಅದೇ ನೀವು 3 ಐಡಿ ತಗೊಂಡಿದ್ದೀರಾ ಅಂದ್ರೆ 15,000 ರೂಪಾಯಿ ದುಡಿಲಿಕ್ಕೆ ಅವಕಾಶ ಇರುತ್ತೆ. ಬಟ್ ಈ ಒಂದು ಇನ್ಕಮ್ ನ ತಗೊಳ್ಳಿಕ್ಕೆ ನೀವು ಇಯರ್ಲಿ ಒನ್ಸ್ 250 PV ಸೆಲ್ಫ್ ಪರ್ಚೇಸ್ ಮಾಡಬೇಕಾಗುತ್ತೆ. ಸೊ ಎಕ್ಸಾಂಪಲ್ ಈಗ ನಿಮ್ ಲೆಫ್ಟ್ ಅಲ್ಲಿ ರೈಟ್ ಅಲ್ಲಿ ಆಲ್ರೆಡಿ ಟೀಮ್ ಇದೆ ಅಂತ ಅನ್ಕೊಳ್ಳಿ. ಲೆಫ್ಟ್ ಅಲ್ಲಿ ಇರೋರು ರೈಟ್ ಅಲ್ಲಿ ಇರೋರು ಶಾಪಿಂಗ್ ಮಾಡ್ತಿದ್ದಾರೆ. ಎಕ್ಸಾಂಪಲ್ ಲೆಫ್ಟ್ ಅಲ್ಲಿ 100 PV, ರೈಟ್ ಅಲ್ಲಿ 100 PV ಆಯ್ತು ಅಂದ್ರೆ ನಿಮಗೆ 100 ರೂಪಾಯಿ ಇನ್ಕಮ್ ಬರುತ್ತೆ. ಅದೇ ರೀತಿ ಒಂದೇ ದಿನದಲ್ಲಿ ಏನಾದ್ರು 5,000 PV ಮ್ಯಾಚಿಂಗ್ ಆಯ್ತು ಅಂದ್ರೆ ನಿಮ್ಗೆ 5,000 ರೂಪಾಯಿ ತಗೊಳ್ಳಿಕ್ಕೆ ಅವಕಾಶ ಇರುತ್ತೆ. ಸೊ ಇದು ತುಂಬಾ ಬ್ಯೂಟಿಫುಲ್ ಇನ್ಕಮ್ ಅಂತಾನೆ ಹೇಳ್ಬೋದು. ಸೊ ನೆಕ್ಸ್ಟ್ ಲೀಡರ್ಶಿಪ್ ಚೆಕ್ ಮ್ಯಾಚಿಂಗ್ ಬೋನಸ್. ಸೊ ಲೀಡರ್ಶಿಪ್ ಚೆಕ್ ಮ್ಯಾಚಿಂಗ್ ಬೋನಸ್ ಅಂದ್ರೆ ಆಕ್ಚುಲಿ ಇದು ಕೂಡ ಸಿಂಗಲ್ ಲೆಗ್ ಇನ್ಕಮ್ ಅಂತ ಕರಿಬಹುದು. ಇದು ಎರಡೂ ಸೈಡ್ ವರ್ಕ್ ಆಗ್ಬೇಕು ಅಂತ ಇಲ್ಲ, ಯಾರಾದ್ರೂ ಒಬ್ಬ ವ್ಯಕ್ತಿ ಕೆಲಸ ಮಾಡಿದ್ರು ಕೂಡ ನಿಮ್ಗೆ ಇನ್ಕಮ್ ಬರುತ್ತೆ. ಈಗ ನೋಡಿ, ಯಾರೋ A ಮತ್ತೆ B ನ ರೆಫರ್ ಮಾಡಿದಿರಾ ಅಂತ ಅನ್ಕೊಳ್ಳಿ, ಅವರು ಎಷ್ಟು ರೀಪರ್ಚೇಸ್ ಇನ್ಕಮ್ ತಗೋತಾರೆ. ಎಕ್ಸಾಂಪಲ್ ಈಗ ನೋಡಿ, ಈಗ A ಒಬ್ಬ ವ್ಯಕ್ತಿ 1,000 ರೂಪಾಯಿ ರೀಪರ್ಚೇಸ್ ಇನ್ಕಮ್ ತಗೋತಾನೆ ಅನ್ಕೊಳ್ಳಿ. ಆ 1,000 ರೂಪಾಯಿ ಅವ್ನು ಏನ್ ತಗೋತಾನೆ ಅದರಲ್ಲಿ ನನಗೂ ಕೂಡ 50% ಬರುತ್ತೆ, ನಮ್ಮ ಅಪ್ಲೈನ್ಗೂ ಕೂಡ 20% ಹೋಗುತ್ತೆ, ಅವ್ರ ಅಪ್ಲೈನ್ಗೂ ಕೂಡ 10%, ಅವ್ರ ಅಪ್ಲೈನ್ 10%, ಅವ್ರ ಅಪ್ಲೈನ್ 10%. ಈ ತರ ಟೋಟಲ್ ಆಗಿ 5 ಲೆವೆಲ್ಗೆ ಈ ಒಂದು ಇನ್ಕಮ್ ಅನ್ನು ಡಿಸ್ಟ್ರಿಬ್ಯೂಟ್ ಆಗ್ತದೆ. ಅದಕ್ಕೆ ಒಂದು ಸಣ್ಣ ಕಂಡೀಷನ್ಸ್ ಕೂಡ ಇದೆ. ಎಲ್ಲಾ 5 ಲೆವೆಲ್ ನಾವು ಇನ್ಕಮ್ ತಗೋಬೇಕು ಅಂದ್ರೆ 5 ಆಕ್ಟಿವ್ ಡೈರೆಕ್ಟ್ ರೆಫರಲ್ ನ ಕಂಪ್ಲೀಟ್ ಮಾಡಿರ್ಬೇಕು. ಅವಾಗ ನಾನು ಹೇಳಿದ್ನಲ್ಲ ಲೆವೆಲ್ ಅಪ್ಗ್ರೇಡ್ ಅಂತ 10 ಸ್ಟಾರ್ ಅಪ್ಗ್ರೇಡ್ ಕೂಡ ಕಂಪ್ಲೀಟ್ ಮಾಡಿರ್ಬೇಕು. ಜೊತೆಗೆ 250 PV ಸೆಲ್ಫ್ ಪರ್ಚೇಸ್ ಮಾಡಿರ್ಬೇಕು. ಇಷ್ಟು ಕಂಡೀಷನ್ ನೀವು ಫುಲ್ಫಿಲ್ ಮಾಡಿದಿರ ಅಂದ್ರೆ ಈ ಒಂದು ಇನ್ಕಮ್ ನ ನೀವು ಈಸಿಯಾಗಿ ಅಚೀವ್ ಮಾಡಬಹುದು. ಸೊ ನೆಕ್ಸ್ಟ್ ಇನ್ಕಮ್ ಬಂದು ರ್ಯಾಂಕ್ ಅಂಡ್ ರಿವಾರ್ಡ್ಸ್. ಸೊ ಬ್ರೌನ್ಸ್, ಸಿಲ್ವರ್, ಗೋಲ್ಡ್, ಡೈಮಂಡ್, ಪ್ಲಾಟಿನಂ, ಕ್ರೌನ್ ಈ ತರ 6 ರ್ಯಾಂಕ್ ಗಳಿದೆ. ಫಸ್ಟ್ ರ್ಯಾಂಕ್ ಬ್ರೌನ್ಸ್ ರ್ಯಾಂಕ್ ನ ನೀವು ಅಚೀವ್ ಮಾಡಬೇಕು ಅಂದ್ರೆ ನಿಮ್ಮ ಲೆಫ್ಟ್ ಅಲ್ಲಿ 2 ಲಕ್ಷ PV ರೀಪರ್ಚೇಸ್, ರೈಟ್ ಅಲ್ಲಿ 2 ಲಕ್ಷ PV ರೀಪರ್ಚೇಸ್ ಆಯ್ತು ಅಂದ್ರೆ ನಿಮ್ಗೆ ಲ್ಯಾಪ್ಟಾಪ್ ಅಚೀವ್ ಆಗುತ್ತೆ. ಅದೇ ರೀತಿ ಸಿಲ್ವರ್ ಅಚೀವ್ ಆಗಬೇಕು ಅಂದ್ರೆ ನಿಮ್ಮ ಲೆಫ್ಟ್ ಅಲ್ಲಿ ಲ್ಯಾಪ್ಟಾಪ್ ಅಚೀವರ್ ಒಬ್ಬ, ರೈಟ್ ಅಲ್ಲಿ ಒಬ್ಬ ಲ್ಯಾಪ್ಟಾಪ್ ಅಚೀವರ್ ಆಯ್ತು ಅಂದ್ರೆ ನಿಮಗೆ ಸಿಲ್ವರ್ ರ್ಯಾಂಕ್ ಆಗುತ್ತೆ. ಅದಕ್ಕೆ ನಿಮಗೆ ಫಾರಿನ್ ಟ್ರಿಪ್ ಕೂಡ ಸಿಗುತ್ತೆ. ಈ ತರ ಟೋಟಲ್ 6 ರ್ಯಾಂಕ್ ಗಳಲ್ಲಿ ನೀವು ಅರ್ನಿಂಗ್ಸ್ ನ ಮಾಡಬಹುದು. ಜೊತೆಗೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನೋಡಬಹುದು. ಸೊ ತುಂಬಾ ಕಡಿಮೆ ಡಿಡಕ್ಷನ್ ನ ಕಂಪನಿ ಮಾಡ್ತಾ ಇದೆ. ಯಾಕೆಂದ್ರೆ ಇಷ್ಟು ಬೈನರಿ ಪ್ಲಾನ್ ಅಲ್ಲಿ ಇಷ್ಟು ಸಣ್ಣ ಜಾಯ್ನಿಂಗ್ ಅಲ್ಲಿ ಇಷ್ಟು ದೊಡ್ಡ ಮಟ್ಟದ ಆದಾಯನ ಕೊಡ್ತಾ ಇಷ್ಟು ಸಣ್ಣ ಡಿಡಕ್ಷನ್ ಅಂದ್ರೆ ಆಕ್ಚುಲಿ ದೊಡ್ಡ ಮಟ್ಟದ ಆದಾಯನ ಕಂಪನಿ ಕೊಡ್ಲಿಕ್ಕೆ ಪ್ಲಾನ್ ಮಾಡಿದೆ. ಸೊ ನೋಡ್ತಾ ಇರ್ಬೋದು ಇಲ್ಲಿ TDS ಕೇವಲ 2% ಆಸ್ ಪರ್ ಗೌರ್ಮೆಂಟ್ ರೂಲ್ಸ್ ಪ್ರಕಾರ, ಅದು ಕೂಡ ನೀವು ಕ್ಲೈಮ್ ಮಾಡ್ಕೋಬಹುದು. ಸರ್ವಿಸ್ ಚಾರ್ಜ್ ಅಂದ್ರೆ ಅಡ್ಮಿನ್ ಚಾರ್ಜ್ ಅದು 3%, ಅದನ್ನ ನೀವು ಕ್ಲೈಮ್ ಮಾಡ್ಕೊಳಕ್ ಆಗಲ್ಲ. ಸೊ ನೆಕ್ಸ್ಟ್ ರೀಪರ್ಚೇಸ್ ವ್ಯಾಲೆಟ್, ಅದು ಯಾವತ್ತಿದ್ರು ಕೂಡ ಅದನ್ನ ನೀವು ಯೂಸ್ ಮಾಡ್ಕೋಬಹುದು. ನೀವು ಆಗಿರ್ಬೋದು ಅಥವಾ ನಿಮ್ಮ ಡೌನ್ ಲೈನ್ ಅಲ್ಲಿ ಯಾರೇ ರೀಪರ್ಚೇಸ್ ವ್ಯಾಲೆಟ್ ನ ಯೂಸ್ ಮಾಡ್ಕೊಂಡು ಪರ್ಚೇಸ್ ಮಾಡಿದ್ರು ಕೂಡ ಅಗೈನ್ ನಿಮ್ಗೆ ರೀಪರ್ಚೇಸ್ ಮ್ಯಾಚಿಂಗ್ ಬೋನಸ್ ಬರುತ್ತೆ, ಲೀಡರ್ಶಿಪ್ ಚೆಕ್ ಮ್ಯಾಚಿಂಗ್ ಬರುತ್ತೆ. ತುಂಬಾ ಬೆನಿಫಿಟ್ ಇದೆ ಸ್ನೇಹಿತರೆ. ಜೊತೆಗೆ ವಿತ್ ಡ್ರಾಲು ಡೈಲಿ ಇರುತ್ತೆ.
ಮಿಡ್ ನೈಟ್ 12 ಇಂದ ಮಾರ್ನಿಂಗ್ 12 ಕೂಡ ಯಾವಾಗಲೇ ವಿತ್ಡ್ರಾ ಕೊಟ್ಟರು ನೆಕ್ಸ್ಟ್ ಡೇ ನಿಮ್ಮ ಅಕೌಂಟಿಗೆ ಬಂದು ಕಂಪನಿ ನೇಮಲ್ಲೇ ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಕಂಪನಿಯ ಹೆಡ್ ಆಫೀಸ್ ನೀವು ನೋಡ್ತಾ ಇರ್ಬೋದು, ಹೊಸೂರಿನಲ್ಲಿದೆ. ತುಂಬಾ ಒಳ್ಳೆ ಅವಕಾಶ ಇವತ್ತು ನಮಗೆ ಸಿಕ್ಕಿದೆ ಸ್ನೇಹಿತರೆ. ನಮ್ಮ ಟೀಮ್ ಡ್ರೀಮ್ ಹಂಟರ್ಸ್ ವತಿ ಕಡೆಯಿಂದ ವಂಡರ್ಫುಲ್ ಆಪರ್ಚುನಿಟಿ. ಪ್ರತಿಯೊಬ್ರು ಕೂಡ ಬನ್ನಿ. ನಮ್ಮ ಕರ್ನಾಟಕದಲ್ಲಿ ನಂಬರ್ 1 ಟೀಮ್ ಅಂದೆ ನಮ್ಮ ಡ್ರೀಮ್ ಹಂಟರ್ಸ್ ಟೀಮು. ಇಂಡಿಯಾದಲ್ಲಿ ನಮ್ಮ ಟೀಮ್ ಇದೆ. ಸೂಪರ್ ಆಗಿ ಸಖತ್ತಾಗಿ ಮಾಡ್ತಾ ಇದ್ದೀವಿ. ನೀವು ಕೂಡ ಅದರಲ್ಲಿ ಪಾತ್ರಧಾರಿಗಳು ಆಗ್ಬೇಕು. ನೀವು ಕೂಡ ಅರ್ನಿಂಗ್ಸ್ ನ ಮಾಡಬೇಕು ಅಂದ್ರೆ ನಿಮ್ಗೆ ಈ ಒಂದು ವಿಡಿಯೋನ ಯಾರು ಶೇರ್ ಮಾಡಿದರೆ ಅವ್ರಿಗೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಸೊ ಎಲ್ರೂ ಕೂಡ ಒಳ್ಳೇದಾಗ್ಲಿ. ಸೊ ಒಟ್ಟಿಗೆ ಕೆಲಸ ಮಾಡಿ, ಒಟ್ಟಿಗೆ ಗೆಲ್ಲೋಣ. ಥ್ಯಾಂಕ್ ಯು ಸೋ ಮಚ್.